ಮೊನ್ನೆ ನೀವು ನೋಡಿರ್ಬೋದು. ಈಗ ಅಲ್ಲಿ ಚುನಾವಣೆ ನಂತರ ಏನೇ ಆಗಿದ್ರು ಕೂಡ ಪತ್ರಿಕಾಗೋಷ್ಠಿ ಮಾಡಬೇಕಾದವರು ಯಾರು ಮಾಡಬೇಕಾದ್ರೂ ಒಂದು ಪಕ್ಷದ ಅಧ್ಯಕ್ಷರು ಮಾಡಬೇಕು ಅಥವಾ ಅವರ ಯಾರು ಸ್ಪೋಕ್ಸ್ ಪರ್ಸನ್ಸ್ ಮಾಡಬೇಕು, ವಕ್ತಾರರು ಮಾಡಬೇಕು. ಅಲ್ಲಿ ಮಾಡಿದ್ಯಾರು? ರಿಜ್ವಾನ್ ಅರ್ಷದ್ ಮತ್ತು ಸಲೀಂ ಅಹಮದ್ ಗಂಭೀರ ಆರೋಪ ಮುಸ್ಲಿಂ ಲೀಡರ್ಸ್ ಬಗ್ಗೆನೇ ಮಾಡಿದ್ರು. ಆ ಕಾರಣಕ್ಕೆ ಇವತ್ತು MLC ಜಬ್ಬಾರ್ ಅವರು ರಾಜೀನಾಮೆ ಕೊಟ್ಟರು. ನಸೀರ್ ಅಹಮದ್ ಸಾಬ್ ಕಾಂಗ್ರೆಸ್ನ ಹಿರಿಯ ಮುಖಂಡ ನಸೀರ್ ಅಹಮದ್ ಸಾಬ್ ಅವ್ರನ್ನ ರಾಜಕೀಯ ಕಾರ್ಯದರ್ಶಿ, ಮುಖ್ಯಮಂತ್ರಿಗಳ ರಾಜಕೀಯ ಕಾರ್ಯದರ್ಶಿಗಳಿಂದ ವಜಾಗೊಳಿಸಿದ್ರು. ಇದು ಗಂಭೀರವಾದಂತ ಒಂದು ರಾಜಕೀಯ ಸ್ಥಿತ್ಯಂತರಕ್ಕೆ ಕಾರಣ ಆಗ್ತದೆ. ಯಾಕೆಂತ ಹೇಳಿದ್ರೆ ಈ ಹಿಂದೆ ನಡೆದಂತ ಘಟನಾವಳಿಗಳಲ್ಲಿ ಇವರು ಯಾಕೆ ಶಿಸ್ತು ಕ್ರಮ ಕೈಗೊಳ್ಳಿಲ್ಲ? ಕೇವಲ ಶಿಸ್ತು ಕ್ರಮ ಕೈಗೊಳ್ಳಲಿಕ್ಕೆ ಮುಸಲ್ಮಾನರು ಮಾತ್ರ ಸಿಗೋದಾ? ನಿಮಗೆ ಮುಸ್ಲಿಂ ಲೀಡರ್ಸ್ ಮಾತ್ರ ಸಿಗೋದಾ? ಚುನಾವಣೆಯಲ್ಲಿ ಬೇರೆ ಕ್ಯಾಂಡಿಡೇಟ್ಗಳಿಗೆ ಕೆಲಸ ಮಾಡಿದ್ದಾರೆ ಅಂತ ಆದ್ರೆ ಮಾನ್ಯ ಹಿರಿಯ ಕಾಂಗ್ರೆಸ್ನ ಮುಖಂಡರಾದಂತ ರಮಾನಾಥ್ ರೈ ಅವರು ಅವರ ಚುನಾವಣೆಯಲ್ಲಿ ಪಕ್ಷ ವಿರೋಧಿ ಚಟುವಟಿಕೆ ನಡೆದಿದೆ ಅಂತೇಳಿ ಕಂಪ್ಲೇಂಟ್ ಕೊಟ್ಟರು. ಯಾರನ್ನಾದ್ರೂ ತಲೆದಂಡ ಮಾಡಿದಿರಾ ನೀವು? ನಂಬರ್ 2, 2012ರಲ್ಲಿ ಇಕ್ಬಾಲ್ ಅಹಮದ್ ಸರ್ಡಿಗೆ ಅವರು MLCಗೆ ನಿಂತಿದ್ರು. ಕಾಂಗ್ರೆಸ್ ಪಕ್ಷದ ಅಧಿಕೃತ ಅಭ್ಯರ್ಥಿಯಾಗಿ. ಬೈರತಿ ಸುರೇಶ್ ಅವರು ಇಂಡಿಪೆಂಡೆಂಟ್ ಆಗಿ ನಿಂತರು. ಕಾಂಗ್ರೆಸ್ನ MLAಗಳು ಕ್ರಾಸ್ ವೋಟ್ ಮಾಡಿದ್ರು. ಶಿಸ್ತು ಸಮಿತಿ ರಚನೆ ಆಯಿತು, ಎಂಕ್ವೈರಿ ಆಯಿತು. ಎಂಕ್ವೈರಿಯಲ್ಲಿ ಬಹಳ ಸ್ಪಷ್ಟವಾಗಿ ಹೇಳಲಾಯಿತು ಕಾಂಗ್ರೆಸ್ನ MLAಗಳು ಕ್ರಾಸ್ ವೋಟ್ ಮಾಡಿದ್ದಾರೆ ಅಂತ. ಯಾರ ಮೇಲೂ ಶಿಸ್ತು ಕ್ರಮ ಆಗಲಿಲ್ಲ. ನಂಬರ್ 3, ಶಾಮನೂರು ಶಿವಶಂಕರಪ್ಪನವರು ಬಹಿರಂಗವಾಗಿ ಶಿವಮೊಗ್ಗದಲ್ಲಿ ರಾಘವೇಂದ್ರ ಗೆಲ್ಲಬೇಕು ಬಿಜೆಪಿ ಅಭ್ಯರ್ಥಿ ಅಂತ ಸ್ಟೇಟ್ಮೆಂಟ್ ಕೊಟ್ಟರು. ಅವರಿಗೊಂದು ನೋಟಿಸು ಕೂಡ ಕೊಡಲಿಲ್ಲ. ನಂಬರ್ 4, ನಮ್ಮ ಮನ್ಸೂರ್ ಖಾನ್ MP ನಿಂತಿದ್ರು ಬೆಂಗಳೂರು ಸೆಂಟ್ರಲ್ ಇಂದ. ಚುನಾವಣೆ ಆದ ನಂತರ ನನ್ನ ಪಕ್ಷದ ಶಾಸಕರೇ ನನಗೆ ವಿರೋಧವಾಗಿ ಕೆಲಸ ಮಾಡಿದ್ರು ಅಂತ ಬಹಿರಂಗವಾದ ಸ್ಟೇಟ್ಮೆಂಟ್ ಕೊಟ್ಟರು. ಯಾರೆಲ್ಲ ಬರಲಿಲ್ಲ, ಯಾರೆಲ್ಲ ಏನೆಲ್ಲ ಷಡ್ಯಂತ್ರ ಮಾಡಿದ್ರು ಅಂತ ಹೇಳಿದ್ರು. ಅವರ ಮೇಲೆ ಯಾರ ಮೇಲೂ ಶಿಸ್ತು ಕ್ರಮ ಆಗಿಲ್ಲ. 2018ರಲ್ಲಿ ಸಮ್ಮಿಶ್ರ ಸರ್ಕಾರ ಬಂದಾಗ ಸಮ್ಮಿಶ್ರ ಸರ್ಕಾರದ ಮಧ್ಯದಲ್ಲಿ 17 MLAಗಳು ಬಿಜೆಪಿಗೆ ಮಾರಾಟ ಆದ್ರು. 14 ಕಾಂಗ್ರೆಸ್ನಿಂದ, 3 JDSನಿಂದ. ಆಗ ವಿಧಾನಸಭೆಯಲ್ಲಿ ಬಿಜೆಪಿಯ ಲೀಡರ್ಗಳು ಸಿದ್ದರಾಮಯ್ಯನವರೇ ಅವರ MLAಗಳನ್ನ, ಅವರ ಶಿಷ್ಯಂದಿರುಗಳನ್ನ ನಮಗೆ ಕಳಿಸ್ಕೊಟ್ಟಿದ್ದಾರೆ ಅಂತ. ಈ 14 ಜನ ಯಾರಪ್ಪ ಅಂತ ಹೇಳಿದ್ರೆ ಎಲ್ಲರೂ ಕೂಡ ಸಿದ್ದರಾಮಯ್ಯನವರ ಕಟ್ಟಾ ಶಿಷ್ಯಂದಿರು, ಕಟ್ಟಾ ಫಾಲೋವರ್ಸ್. ಒಂದು ಗೌರ್ಮೆಂಟ್ ಅನ್ನೇ ಸ್ಥಾನಪಲ್ಲಟನ ಮಾಡಲಿಕ್ಕೆ ಸಹಾಯ ಮಾಡಿದಂತಹ ಈ ನಾಯಕರ ಬಗ್ಗೆ ಒಂದು ಎಂಕ್ವೈರಿ ಆಯ್ತಾ? ಅವರ ಮೇಲೆ ಕ್ರಮ ಕೈಗೊಳ್ತದ? ನಾನು ಕರ್ನಾಟಕ ಜನತೆಗೆ, ಅದರಲ್ಲೂ ವಿಶೇಷವಾಗಿ ಅಹಿಂದ ವರ್ಗಗಳಿಗೆ, ಅದರಲ್ಲೂ ವಿಶೇಷವಾಗಿ ಮುಸಲ್ಮಾನರು, ಎಷ್ಟೆಲ್ಲ ಜನ ಕಾಂಗ್ರೆಸ್ನಲ್ಲಿ ಲೀಡರ್ಶಿಪ್ನಲ್ಲಿದ್ದೀರಿ, ಕಾರ್ಯಕರ್ತರಿದ್ದೀರಿ, ನಾನು ಬಹಿರಂಗ ಕರೆ ಕೊಡುವಂಥದ್ದು ನೋಡಿ. ಕಾಂಗ್ರೆಸ್ನಲ್ಲಿ ಏನೋ ಹೆಚ್ಚು ಕಡಿಮೆ ಆದಾಗ ಶಿಸ್ತು ಕ್ರಮ ಕೈಗೊಳ್ಳಲಿಕ್ಕೆ ಅಲ್ಪಸಂಖ್ಯಾತರ ಮೇಲೆ ಮಾತ್ರ ಟಾರ್ಗೆಟ್ ಮಾಡ್ತಾರೆ. ಅಲ್ಪಸಂಖ್ಯಾತರ ನಾಯಕರನ್ನ ಪರಸ್ಪರ ಎತ್ತಿಕಟ್ಟುತ್ತಾರೆ. ಬೇರೆಯವರ ಮೇಜರ್ ಕಮ್ಯುನಿಟಿಯವರು ಅಥವಾ ಬಲಾಢ್ಯರು ಏನೇ ತಪ್ಪು ಮಾಡಿದ್ರು ಕೂಡ ಅವರ ಮೇಲೆ ಶಿಸ್ತು ಕ್ರಮ ಆಗೋದಿಲ್ಲ, ಅವರ ಮೇಲೆ ಎಂಕ್ವೈರಿ ಆಗೋದಿಲ್ಲ. ಒಬ್ಬ ನಸೀರ್ ಅಹಮದ್ ಸಾಬ್ ಅಂತ ಮುತ್ಸದ್ದಿ ರಾಜಕಾರಣಿ, ಹಿರಿಯ ರಾಜಕಾರಣಿ, ಅಂತವ್ರ ಮೇಲೆ ನೀವು ತಲೆದಂಡ ಮಾಡ್ತೀರಾ? ಇನ್ನು ನಿಮ್ಗೆ ಇನ್ನು ಎಂಕ್ವೈರಿ ಆಗ್ಬೇಕು, ಅದ್ರ ಡೀಟೇಲ್ ಬರಬೇಕು, ಎಲ್ಲ ಬರಬೇಕು. ಇಷ್ಟು ಬೇಗ ನೀವು ತರಾತುರಿಯಲ್ಲಿ ಈ ಹಿಂದೆ ಯಾಕೆ ಆಗ್ಲಿಲ್ಲ? ಯಾರ ಮೇಲೂ ಕ್ರಮ ಕೈಗೊಳ್ಳಿಲ್ಲ ಯಾಕೆ? ಹಾಗಾಗಿ ಇದು ಅಲ್ಪಸಂಖ್ಯಾತರನ್ನ ಟಾರ್ಗೆಟ್ ಮಾಡಿಕೊಂಡು ಕಾಂಗ್ರೆಸ್ ಮಾಡ್ತಾ ಇರುವಂತದ್ದು. ಕಾಂಗ್ರೆಸ್ ಮುಸ್ಲಿಮರನ್ನ ಒಡೆದಾಳ್ತಾ ಇದೆ, ಮುಸ್ಲಿಂ ನಾಯಕತ್ವವನ್ನು ವಿಭಜಿಸ್ತಾ ಇದೆ. ಈ ಎಚ್ಚರಿಕೆ ಪ್ರತಿಯೊಬ್ಬ ಕಾಂಗ್ರೆಸ್ ಕಾರ್ಯಕರ್ತನಿಗೆ ಮತ್ತು ನಾಯಕರಿಗೆ ಮತ್ತು ಮುಸ್ಲಿಂ ಸಮುದಾಯಕ್ಕೆ ಇರಬೇಕು. ಇದರಿಂದ ನೀವೇನು ತಪ್ಪಿಸ್ಕೊಂಡು ಹೋಗ್ತೀವಿ ಅಂತ ತಿಳ್ಕೊಳ್ಬೇಡಿ ಕಾಂಗ್ರೆಸ್ ಪಕ್ಷದವರು. ದಾವಣಗೆರೆ ಒಂದು ಸ್ಯಾಂಪಲ್ ಮಾತ್ರ, ದಾವಣಗೆರೆ ಒಂದು ಸ್ಯಾಂಪಲ್ ಮಾತ್ರ. ನೋಡ್ತಾ ಇರಿ 2028ರಲ್ಲಿ ನಿಮ್ಮ ಪರಿಸ್ಥಿತಿ ಏನಾಗ್ತದೆ ಅಂತ ಕಾದು ನೋಡಿ. ಕರ್ನಾಟಕದ ಜನತೆ ನಿಮ್ಗೆ ತಕ್ಕ ಪಾಠ ಕಲಿಸ್ಲಿಕ್ಕಿದ್ದಾರೆ. ಅಲ್ಲ, ನಾನು ಬೇರೆ ವಿಚಾರಕ್ಕೆ ಪತ್ರಿಕಾಗೋಷ್ಠಿ ಕರೆದದ್ದು.
ನಮ್ಮ ಫ್ರೆಂಡ್ ಈ ಪ್ರಶ್ನೆ ಕೇಳಿದ್ದಕ್ಕೆ ನಾನು ಜನರ ಮುಂದೆ ಈ ವಿಷಯವನ್ನ ಇಡಬೇಕು. ಯಾಕಂದ್ರೆ ಇಂಟರ್ನಲ್ ಮ್ಯಾಟರ್ ಆದ್ರೂ ಕೂಡ ಇದು ದುರಂತ ಸರ್. ನಮ್ದು ಕಾಂಗ್ರೆಸ್ ಅಂದ್ರೆ ಕಾಂಗ್ರೆಸ್ನಲ್ಲಿರುವಂತ ಮುಸ್ಲಿಂ ನಾಯಕರುಗಳು ಇದನ್ನ ಪ್ರಶ್ನೆ ಮಾಡ್ಬೇಕಲ್ಲ, ಇಂಥ ಒಂದು ದೊಡ್ಡ ಅನ್ಯಾಯವನ್ನ ಪ್ರಶ್ನೆ ಮಾಡ್ಬೇಕಲ್ಲ. ಅಂದ್ರೆ ನಾನು ಹೇಳುದು ಶಿಸ್ತು ಕ್ರಮ ಕೈಗೊಳ್ಳಬಾರದು, ಎಂಕ್ವೈರಿ ಮಾಡಬಾರದು ಅಂತಲ್ಲ, ತಾರತಮ್ಯ ಯಾಕೆ? ಬಹಿರಂಗವಾಗಿ ವಿಧಾನಸಭೆಯಲ್ಲಿ ಸಿದ್ದರಾಮಯ್ಯನವರು MLA ಕಳಿಸ್ಕೊಟ್ರು ಅಂತೇಳಿ ಸ್ಟೇಟ್ಮೆಂಟ್ ಮಾಡದ ಅವ್ರ ಮೇಲೆ ಒಂದು ಕ್ರಮ ಆಗ್ಲಿಲ್ಲ. ಇದೆಲ್ಲ ದುರಂತ. ಮುಂದಿನ ದಿನಗಳಲ್ಲಿ ಅವರ ವಿಶೇಷವಾಗಿ ಯುವಜನತೆ ಏನಿದೆ ಇಂತಹ ಅನ್ಯಾಯದ ಬಗ್ಗೆ ದೊಡ್ಡ ಮಟ್ಟದ ಪ್ರತಿಭಟನೆ ನಡೆಸಬೇಕು, ಈ ಅನ್ಯಾಯದ ಬಗ್ಗೆ ಪ್ರಶ್ನಿಸಬೇಕು. ಮತ್ತು ಅಂದ್ರೆ ಇವ್ರು ಏನ್ ಮಾಡ್ತಿದ್ದಾರೆ ಅಂತಂದ್ರೆ ಇವರ ಒಂದು ಅಭ್ಯುದಯಕ್ಕೆ ಇವರೇ ಕೊಡಲಿಪೆಟ್ಟು ಹಾಕ್ತಾ ಇದ್ದಾರೆ. ಮುಂದೆ ಬರ್ತಾ ಇರುವಂತ GBA ಚುನಾವಣೆ ಇರ್ಬೋದು, ಬೇರೆ ಬೇರೆ ಚುನಾವಣೆಗಳಲ್ಲಿ ಜನ ತಕ್ಕ ಪಾಠ ಕಲಿಸ್ತಾರೆ, ಯಾಕೆ ಅರ್ಥ ಆಗುತ್ತೆ ಅವರಿಗೆ. ನೋಡಿ, ನಮ್ಮ ಒಂದು ಯೂತ್ ವಿಂಗ್ ಆಗಿರ್ತದೆ ಯಂಗ್ ಡೆಮಾಕ್ರಾಟ್ಸ್ ಅಂತ ಹೇಳ್ಬಿಟ್ಟು, ಅದು ನಮ್ದು ಲಾಂಚ್ ಆಯ್ತು, ಮಂಗಳೂರಿನಲ್ಲೇ ಲಾಂಚ್ ಆಯ್ತು. ಅದರಲ್ಲಿ ಒಂದು 15 ಜನರ ಒಂದು ಆರ್ಗನೈಸಿಂಗ್ ಕಮಿಟಿಯನ್ನು ಕೂಡ ಮಾಡಲಾಗಿದೆ. ಮತ್ತು ಈಗ ಎಲ್ಲಾ ರಾಜ್ಯಗಳಲ್ಲೂ ಕೂಡ ಒಂದು ಆರ್ಗನೈಸಿಂಗ್ ಕಮಿಟಿ ಮಾಡ್ತೇವೆ. ಆಮೇಲೆ ಸ್ವಲ್ಪ ತಳಮಟ್ಟದಲ್ಲಿ ಕಾರ್ಯಕರ್ತನೆಲ್ಲ ನೋಂದಾವಣೆ ಮಾಡಿದ ನಂತರ ಮತ್ತೆ ನಾವು ಅಫಿಷಿಯಲ್ ಅಂದ್ರೆ ಎಲೆಕ್ಟೆಡ್ ಬಾಡಿಯನ್ನ ತರ್ತೀವಿ. ಕರ್ನಾಟಕದಲ್ಲೂ ಕೂಡ ಈಗ ಆಲ್ರೆಡಿ ಸೆಲೆಕ್ಷನ್ ಮಾಡಿದೀವಿ. ನಾವು ಇಂಟರ್ವ್ಯೂ ನಡೀತಾ ಇದೆ. ಒಂದು ವಿತಿನ್ ಒಂದು 15 ಡೇಸ್ ಕರ್ನಾಟಕ ಚಾಪ್ಟರ್ ಲಾಂಚ್ ಆಗುತ್ತೆ ಆರ್ಗನೈಸ್ಮೆಂಟ್. ನಾವು ನೋಡಿ, ಇದು ಒಂದು ಗಂಭೀರ ಸಮಸ್ಯೆ. ಒಂದು ಚುನಾವಣೆ ಎಲೆಕ್ಟೆಡ್ ರೆಪ್ರೆಸೆಂಟೇಟಿವ್ ಇರಬೇಕಾದ ಒಂದು. ಎರಡನೇ ನಾನು ಇಟ್ನಲ್ಲ, ಚುನಾವಣೆ ನಡೆಸಲಿಲ್ಲ ಅಂತ ಕಾರಣಕ್ಕೆ 15ನೇ ಹಣಕಾಸಿನ ಆಯೋಗ ಒಂದು ಹಣ ಪೆಂಡಿಂಗ್ ಆಗಿರುವಂತದ್ದು. ಹಾಗಾಗಿ ಈ ವಿಚಾರವನ್ನು ಇನ್ನು ನಾವು ಗಂಭೀರವಾಗಿ ತಗೊಳ್ತೇವೆ. ನಾವು ಮಾತ್ರ ಅಲ್ಲ, ಇದೇ ರೀತಿ ಜನಪರ ಹೋರಾಟಗಾರರು ಬೇರೆ ಬೇರೆಯವ್ರನ್ನ ನಾವು ಮೀಟ್ ಆಗ್ತೇವೆ. ಇದು ದೊಡ್ಡ ಒಂದು ದುರಂತ, ಪ್ರಜಾಪ್ರಭುತ್ವ ದುರಂತ. ಇದನ್ನ ಒಂದು ಮೊಬಿಲೈಸ್ ಮಾಡಲಿಕ್ಕೆ, ಚುನಾವಣೆ ನಡೆಸಿ ಅಂತೇಳಿ ದೊಡ್ಡ ಮಟ್ಟದ ಒಂದು ಮೊಬಿಲೈಸ್ ಮಾಡಲಿಕ್ಕೆ SDP ಇತರ ಬೇರೆ ಬೇರೆ ಪಕ್ಷಗಳು ಮತ್ತು ವಿವಿಧ ಸಂಘಟನೆಗಳೊಂದಿಗೆ ಚರ್ಚೆ ಮಾಡಿ ನಾವು ಮುಂದಕ್ಕೆ ಇದನ್ನು ದೊಡ್ಡ ಒಂದು ಅಭಿಯಾನವನ್ನ ಕೊಂಡೋಗ್ತೇವೆ. ನಾನು ಹೇಳಿದ್ದು ಬಹಳ ಮುಖ್ಯವಾಗಿ 2 ವಿಚಾರ ನೋಡಿ. ಒಂದು, ಈ ಅಧಿಕಾರ ವಿಕೇಂದ್ರೀಕರಣ ಅನ್ನುವಂಥದ್ದು ಬಹಳ ಮುಖ್ಯವಾಗಿ ಚರ್ಚೆ ಆಗಿರುವಂತದ್ದು ಕರ್ನಾಟಕ ರಾಜ್ಯದಲ್ಲಿ. ಅಧಿಕಾರ ವಿಕೇಂದ್ರೀಕರಣದ ಆದ ನಂತರ ಆಡಳಿತ ನಡೀಬೇಕಲ್ಲ. ನೀವು 6 ವರ್ಷ 5 ವರ್ಷ ಚುನಾವಣೆ ನಡೆಸ್ತಾ ಇದ್ರೆ ಪಕ್ಕದ ಕೇರಳದಿಂದ ನೋಡಿ ಪಾಠ ಕಲಿಯಿರಿ ಸ್ವಾಮಿ. ಅಲ್ಲಿ 5 ವರ್ಷ ಆದ ತಕ್ಷಣ ಚುನಾವಣೆ ನಡೆಸ್ತಾರೆ, ಕಂಪ್ಲೀಟ್ ಲೋಕಲ್ ಬಾಡೀಸ್ ನಡೆಸ್ತಾರೆ. ಇತ್ತೀಚೆಗೆ ತಾನೇ ಅವ್ರು ಲೋಕಲ್ ಬಾಡಿ ನಡೀತು. ಈಗ ಇಲ್ಲಿ ಆ ರೀತಿ ಕಾಲೇಜುಗಳು ಯಾವ ಪಕ್ಷ ಬಂದ್ರು, ಬಿಜೆಪಿ ಬಂದ್ರು ಹಾಗೆ, ಕಾಂಗ್ರೆಸ್ ಬಂದ್ರು ಹಾಗೆ. ಅಲ್ಲಿ ಏನಾಗ್ತದೆ, ಸ್ಥಳೀಯ ಅದು ಯಾಕೆ ಅನ್ನೋ ಕಾರಣನೂ ಹೇಳ್ಬಿಡ್ತೀನಿ. ಸ್ಥಳೀಯ ಸಂಸ್ಥೆಗಳು ಬಂದ್ರೆ ಈ ಅಧಿಕಾರ ವಿಕೇಂದ್ರೀಕರಣ ಅನ್ನೋಂಥದ್ದು ಪರ್ಸೆಂಟೇಜ್ ವಿಕೇಂದ್ರೀಕರಣ ಕೂಡ ಆಗುತ್ತೆ. ಈ MLAಗಳಿಗೆ ಇದ್ರದ್ದು ಸರಿಯಾದಂತ ಹಿಡಿತಾ ಇರೋದಿಲ್ಲ, ಅಥವಾ ಅವ್ರ ಪರ್ಸೆಂಟೇಜ್ ಬರೋದಿಲ್ಲ. ಈಗ GBA ತಗೊಂಡ್ರೆ ನೀವು, ಅಲ್ಲಿ 6ರಿಂದ 7 ಕಾರ್ಪೊರೇಟರ್ ಮೇಲೆ ಒಬ್ಬ MLA ಇರ್ತಾನೆ. ಇದೇನಾಗ್ತದೆ, ವಿಕೇಂದ್ರೀಕರಣದ 6-7 ಕಾರ್ಪೊರೇಟರ್ಗಳು ಅಲ್ಲಿ ಟೋಟಲ್ ಅದ್ರ ಟೆಂಡರ್ ವರ್ಕ್ ಇರ್ಬೋದು, ಕಸ ವಿಲೇವಾರಿ ಇರ್ಬೋದು, ಆರೋಗ್ಯದ ಇತ್ಯಾದಿ ಪೂರ್ತಿ ಅವ್ರು ನೋಡ್ಕೊಳ್ತಾರೆ. ಇವ್ರಿಗೇನು ಈ MLAಗಳಿಗೆ ಏನು ಹೋಲ್ಡ್ ಇರೋದಿಲ್ಲ, ಯಾರ ಆಫೀಸರ್ಗಳು ಇವ್ರನ್ನ ಮಾತಾಡಿಸೋದಿಲ್ಲ, ಅಂತ ಟೈಪ್ ಇರ್ತದೆ. ಹಾಗಾಗಿ ನಮ್ಮ ಅಧಿಕಾರದಿಂದ ಅದು ಬಿಟ್ಟು ಹೋಗಬಾರದು ಅನ್ನೋ ಕಾರಣಕ್ಕೆ ಈ ಚುನಾವಣೆ ನಡೆಸದೆ ಈ ರೀತಿ ಮುಂದೂಡುವಂತ ಒಂದು ಷಡ್ಯಂತ್ರ ಆಗಿರ್ತದೆ. ಈ ಷಡ್ಯಂತ್ರವನ್ನ ಜನ ಅರ್ಥ ಮಾಡ್ಕೊಳ್ಬೇಕು. ದೊಡ್ಡ ಮಟ್ಟದ ಹೋರಾಟ, ಪ್ರತಿಭಟನೆ ನಡೀಬೇಕಾಗ್ತದೆ. ಸಂಪೂರ್ಣ ನಿರೀಕ್ಷೆ ಇದೆ ನಮಗೆ ಗೆಲ್ಲುವ. ಯಾಕಂದ್ರೆ ನಮಗೆ ಒಂದು ಅಂಡರ್ ಕರೆಂಟ್ ಇತ್ತು, ಒಂದು ಅಭೂತಪೂರ್ವವಾದಂತ ಒಂದು ಬೆಂಬಲ ನಮಗೆ ಸಿಕ್ಕಿದೆ. ನಮಗೆ ಒಳ್ಳೆ ಒಂದು ನಿರೀಕ್ಷೆ ಇದೆ. ಯಾಕಂದ್ರೆ ನಾವು ನಿರೀಕ್ಷಿಸಿದ ಹೆಚ್ಚಿನ ಬೆಂಬಲ ನಮಗೆ ಸಿಕ್ಕಿದೆ ಅಲ್ಲಿ. ಹಾಗಾಗಿ ಉತ್ತಮವಾಗಿ ನಮಗೆ ಮತ ಮಾಡಿದ್ದಾರೆ. ಆ ನಂತರ ತುಂಬಾ ನಮಗೆ ಚುನಾವಣೆ ನಂತರ ನಮಗೆ ಫೀಡ್ಬ್ಯಾಕ್ ಬಂದಿದೆ. ಹಾಗಾಗಿ ಈ ಬಾರಿ ವಿಶೇಷವಾಗಿ ನಮಗೆ ಎಲ್ಲ ಜಾತಿ ಧರ್ಮದ ಜನರು ಕೂಡ ಓಟ್ ಕೊಟ್ಟಿದ್ದಾರೆ. ವಿಶೇಷವಾಗಿ ಒಳ ಮೀಸಲಾತಿ ಹೋರಾಟಗಾರರು, ಕರ್ನಾಟಕದ ಸರಿಸುಮಾರು ಒಂದು ಪ್ರಮುಖ 30-40 ಒಳ ಮೀಸಲಾತಿ ಹೋರಾಟಗಾರರು ಕೂಡ ಬಂದು ನಮ್ಮ ಪರವಾಗಿ ಕೆಲಸ ಮಾಡಿದ್ದಾರೆ. ಯಾಕಂದ್ರೆ ಅವರಿಗೆ ಒಳ ಮೀಸಲಾತಿಯಲ್ಲಿ ಕಾಂಗ್ರೆಸ್ ಮತ್ತು ಬಿಜೆಪಿ ಎರಡೂ ಅನ್ಯಾಯ ಮಾಡಿದೆ. ಪರ್ಯಾಯ ಒಂದು ರಾಜಕಾರಣ, ಅವ್ರನ್ನ ಸೋಲಿಸಬೇಕು, ಅದು ಪರ್ಯಾಯ ರಾಜಕಾರಣವನ್ನು ನಾವು ಬೆಳೆಸಬೇಕು ಅನ್ನೋ ಕಾರಣಕ್ಕೆ ನಮಗೆ ಬೆಂಬಲವನ್ನ ಕೊಟ್ಟಿದ್ದಾರೆ. ಅದರಲ್ಲೂ ದಲಿತ ಸಮುದಾಯದ ಮತಗಳು ಕೂಡ ಈ ಸರಿ ನಮಗೆ ವಿಶೇಷವಾಗಿ ಬಂದಿದೆ. ಹಾಗಾಗಿ ಒಂದು ಒಳ್ಳೆಯ ನಿರೀಕ್ಷೆ ಇದೆ. ಮೇ 4ಕ್ಕೆ ನೋಡಬೇಕು ಏನು ಅಂತ ಹೇಳಿ.
ಅಫ್ಕೋರ್ಸ್, ಯಾಕಂದ್ರೆ ಅವರಿಗೆ ಒಂದು ಟಿಕೆಟ್ ಕೊಡ್ಲಿಲ್ಲ ಅನ್ನೋಂಥ ಕಾರಣಕ್ಕೆ ಅಲ್ಪಸಂಖ್ಯಾತರು ಇಷ್ಟೆಲ್ಲ ರಿಕ್ವೆಸ್ಟ್ ಮಾಡಿದ್ರು ಕೂಡ ಟಿಕೆಟ್ ಕೊಡ್ಲಿಲ್ಲ ಅನ್ನೋಂಥ ಒಂದು ಆಕ್ರೋಶ ಇತ್ತಲ್ಲ, ಆ ಆಕ್ರೋಶ ಈವನ್ ಕಾಂಗ್ರೆಸ್ ಕಾರ್ಯಕರ್ತರು ಕೂಡ, ಅಲ್ಲಿ ಸ್ಥಳೀಯ ಕಾರ್ಯಕರ್ತರು ಕೂಡ ನಮಗೆ ಬೆಂಬಲವಾಗಿ ನಿಂತಿದ್ದಾರೆ, ನಮಗೆ ಮತವನ್ನು ಕೊಟ್ಟಿದ್ದಾರೆ. ನೋಡಿ, ಅವರು ಒಂದು ರಾಜಕೀಯ ಪಕ್ಷದ ಒಬ್ಬರು ಮಂತ್ರಿ, ಅವ್ರು ಬೇರೆದೇ ಪಕ್ಷ, ನಮ್ದು ಬೇರೆನೇ ಪಕ್ಷ. ಒಂದು ರಾಜಕೀಯ ಪಕ್ಷದ ಮಂತ್ರಿ ನಮ್ಗೆ ಯಾಕೆ ಫಂಡ್ ಮಾಡ್ತಾರೆ? ಮತ್ತೆ ನಮ್ಮ ಫಂಡಿಂಗ್ ಅನ್ನುವಂಥದ್ದು ಪಬ್ಲಿಕ್ ಫಂಡಿಂಗ್. ನಾವು ಯಾವುದೇ ರಾಜಕೀಯ ಪಕ್ಷದಿಂದ ಅಥವಾ ರಾಜಕೀಯ ಮುಖಂಡರಿಂದ ನಾವು ಕೊಡೋದಿಲ್ಲ. ನಾವು ಕ್ರೌಡ್ ಫಂಡಿಂಗ್ ಮೂಲಕ ನಾವು ಚುನಾವಣೆ ನಡೆಸುವಂಥದ್ದು. ಈ ಬಾರಿ ನಮಗೆ ತುಂಬಾ ಅಭೂತಪೂರ್ವವಾದಂತಹ ಜನ ಬೆಂಬಲ ಕೊಟ್ಟಿದ್ದಾರೆ, ಜನ ಓಟು ಕೊಟ್ಟಿದ್ದಾರೆ, ನೋಟು ಕೊಟ್ಟಿದ್ದಾರೆ. ಹಾಗಾಗಿ ಇದೆಲ್ಲ ಆಧಾರರಹಿತವಾದಂತಹ ಆರೋಪ. ಅಂದ್ರೆ ಅದೇ ನಾನು ಹೇಳಿದ್ನಲ್ಲ, ಈಗಾಗಲೇ ಹೇಳಿದಾಗೆ ಮುಸ್ಲಿಂ ಲೀಡರ್ಶಿಪ್ ನಲ್ಲಿ ಒಡೆದಾಡುವ ನೀತಿ ಕಾರಣಕ್ಕೆ ಮುಸ್ಲಿಂ ಲೀಡರ್ಸೇ ಈ ರೀತಿಯಾದ ಆರೋಪಗಳನ್ನ ಮಾಡ್ತಾ ಇದ್ದಾರೆ. ಇದೆಲ್ಲ ಸತ್ಯಕ್ಕೆ ದೂರವಾದಂತಹ ಮಾತು. ಅವರು ಒಂದು ರಾಜಕೀಯ ಪಕ್ಷದ ಮುಖಂಡರಾಗಿ ಅವರೇ ಚುನಾವಣೆಗೆ ಒಂದು ಕ್ಯಾಂಡಿಡೇಟ್ ನ ಅವರ ಪರವಾಗಿ, ಸಮರ್ಥರ ಪರವಾಗಿ ಚುನಾವಣೆ ಕ್ಯಾಂಪೇನ್ ಮಾಡಿ ಪಬ್ಲಿಕ್ ಅಲ್ಲಿ ಮಾಡಿ ಅವರೇ ಯಾಕೆ ಫಂಡಿಂಗ್ ಮಾಡ್ತಾರೆ? ಆ ರೀತಿ ಫಂಡಿಂಗ್ ತಗೊಳ್ಳುವಂತ ಸಿಸ್ಟಮೇ ನಮ್ಮಲ್ಲಿ ಇಲ್ಲ. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರುವಂತ News18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿಕೊಂಡು ಆಪ್ ಅನ್ನ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.